ಪ್ರೈಮ್ ಟೈಮ್ ಎಟ್ 9ಗೆ ಸ್ವಾಗತ. ನಾನು ವಿದ್ಯೇಶ್ರೀ. ಮೊದಲಿಗೆ ಹೆಡ್ಲೈನ್ಸ್. ಮತ್ತೆ 5 ದಿನ ಪೊಲೀಸ್ ಕಸ್ಟಡಿ ಸೇರಿದ ದರ್ಶನ್ ಅಂಡ್ ಗ್ಯಾಂಗ್. ನ್ಯಾಯಾಧೀಶರು ಪ್ರಶ್ನೆ ಕೇಳುವಾಗ ಕಣ್ಣೀರಿಟ್ಟ ಪವಿತ್ರ ಗೌಡ. ಆರೋಪಿಗಳನ್ನ ಕೆಟ್ಟದಾಗಿ ಬಿಂಬಿಸಲಾಗ್ತಾ ಇದೆ ಅಂತ ಪವಿತ್ರ ಪರ ವಕೀಲರ ವಾದ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಸಂಕಷ್ಟ. ಫಿಕ್ಸ್. ಸಿಸಿಟಿವಿಯಲ್ಲಿ ಶೆಡ್ಗೆ ದರ್ಶನ್ ಬಂದು ಹೋಗಿರುವ ದೃಶ್ಯ ಸೆರೆ. ದರ್ಶನ್ ಹೊಡೆದಾಗ್ಲೇ ರೇಣುಕಾ ಸತ್ತಿದ್ದು ಅಂತ ವಿನಯ್ ಹೇಳಿದ್ರಿಂದ ಶಿಕ್ಷೆ ತಪ್ಪಿದ್ದಲ್ಲ. ಶರಣಾಗುವ ಮುನ್ನ ಎರಡೆರಡು ಬಾರಿ ದರ್ಶನ್ ಜೊತೆ ಆರೋಪಿಗಳ ಮಾತುಕತೆ. ಖರ್ಚು ವೆಚ್ಚ ನೋಡ್ಕೊಳ್ಳಾದಾಗಿ ಪುಸಲಾಯಿಸಿದ್ದ ದರ್ಶನ್ ಕೊಟ್ಟ ಧೈರ್ಯದ ಮೇಲೆ ಸರೆಂಡರ್ ಆಗಿದ್ದ ಆರೋಪಿಗಳು. ದರ್ಶನ್ ಮಾಜಿ ಮ್ಯಾನೇಜರ್ ನಾಪತ್ತೆ ಸುತ್ತ ಅನುಮಾನದ ಹುತ್ತ. ದರ್ಶನ್ ಸೇರಿ ಹಲವರಿಗೆ ವಂಚಿಸಿ ಕಾಣೆಯಾಗಿದ್ದ ಮಲ್ಲಿಕಾರ್ಜುನ್. 6 ವರ್ಷಕ್ಕೂ ಅಧಿಕ ಸಮಯವಾದರೂ ಸಿಗದೇ ಇದ್ದಿದ್ದಕ್ಕೆ ಡಿ ಗ್ಯಾಂಗ್ ಮೇಲೆ ಮತ್ತೆ ಶಂಕೆ. ರಾಜ್ಯದ ಜನತೆಗೆ ಪೆಟ್ರೋಲ್ ಡೀಸೆಲ್ ಏರಿಕೆಯ ಶಾಕ್. ಪೆಟ್ರೋಲ್ ₹3, ಡೀಸೆಲ್ ₹3.5 ಹೆಚ್ಚಳ. ದಿಢೀರ್ ಬೆಲೆ ಏರಿಸಿದ್ದಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ವಾಹನ ಸವಾರರು ಗರಂ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.